ಆದ್ರೆ ಯಾಕೋ ಸ್ಲೋ ಆಡಿದ. ಒಂದ್ಸಲ ಹೇಳ್ಕೊಟ್ಟಿದ್ರೆ ಇಂಡಿಯನ್ಗೂ ಫೈನಲ್ ಗೆಲ್ಲುತ್ತೆ. ಇಂಡಿಯಾ ಎಲ್ಲೆಲ್ಲಿ ಹೆಸರಿದೆ ಅಲ್ಲಲ್ಲಿ TRP ಇದೆ ಕ್ರಿಕೆಟ್ ಒಳಗಡೆ. ಮ್ಯಾಚ್ ಕೂಡ ಸೋತಿದ್ವಿ, ನಿನ್ನೆ ಮ್ಯಾಚ್ ಕೂಡ ಸೋತಿದ್ವಿ. ಅಂದ್ರೆ ರೈಟ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಂಗನ್ಸ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಯಾಕೋ ಗೌತಮ್ ಗಂಭೀರ್, ಅಜಿತ್ ಕರ್, ಆಗರ್ಕರ್ ಅವರು ಇಲ್ಲ ಆದ್ಮೇಲೆ ನಮ್ಗೊಂಥರ ಇಂಡಿಯನ್ ಟೀಮ್ ಕಮ್ ಬ್ಯಾಕ್ ಆಗಿದೆ. ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದ್ದೇವೆ. ಸಿರೀಸ್ ಗೆದ್ದು ಒಂದು ಸಿರೀಸ್ ಒಳಗಡೆ ಒಂದು ಮ್ಯಾಚ್ ಸೋತಿಲ್ಲ, ಸಿರೀಸ್ ಒಳಗಡೆ ಒಂದು ಕೊಲಾಪ್ಸ್ ಆಗಲಿಲ್ಲ. ನಾವು ಯಾರ ಮೇಲೆ ಭರೋಸೆ ಇಟ್ಟಿದ್ವಿ ಅವ್ರು ಆಡಿದ್ರು, ಯಾರ ಮೇಲೆ ಭರೋಸೆ ಇಲ್ಲ ಅವರು ಕೂಡ ಆಡಿದ್ರು. ವಾಟ್ನ ಒಳಗಡೆ ನಮ್ಮ ಸಿರೀಸ್ ನಮ್ಮ ಕೈಗೆ ಇತ್ತು. BCCIಗೂ ಗೊತ್ತಿತ್ತು ಎಂಥ ಖತರ್ನಾಕ್, ಎಲ್ಲ ಪೂರ್ತಿ ಎಲ್ಲರ ಜೊತೆ ಸೋತಿದ್ರು ಜಿಂಬಾಬ್ವೆ ಜೊತೆ ಇಂಡಿಯಾ ಗೆಲ್ಲುತ್ತೆ. ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಇಂಡಿಯಾ ಏನಾದರೂ ಸೋತಿತ್ತಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಇವತ್ತಿನ ಮ್ಯಾಚ್ ಕೂಡ ಸೋತಿದ್ವಿ, ನಿನ್ನೆ ಮ್ಯಾಚ್ ಕೂಡ ಸೋತಿದ್ವಿ. ಅಂದರೆ ಖತರ್ನಾಕ್ ಬ್ರೋ. ರುಬ್ಬಾಗ್ತಿದ್ರು ಎಲ್ಲರೂ. ಪಾಕಿಸ್ತಾನ ಅನ್ಕೋ ಅದ್ರ ಸಂಬಂಧ ಕಾಯ್ತಾ ಇತ್ತು. ಯಾಕಂದ್ರೆ ನಿಮಗೆ ಗೊತ್ತಿದೆ ಅವ್ರಿಗೆ ಇಂಡಿಯಾದ ಬಿಟ್ಟು ಬೇರೆದೇನು ಚಿಂತಿಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾವ ಮ್ಯಾಚ್ ಇರುತ್ತೆ ಅವಾಗಷ್ಟು ಅವರಿಗೆ TRP ಸಿಗುತ್ತೆ. ಇಲ್ಲಾದ್ರೆ ಏನೋ ಗಂಟಾ ಬ್ರೋ, ಅವ್ರಿಗೇನು ಕಿಮ್ಮತ್ ಕೊಡೋಲ್ಲ. ಇಲ್ಲಿ ನೋಡಿ ಪಾಕಿಸ್ತಾನ ಹೆಸರು ಎಲ್ಲಿ ಬಂದಿದೆ? ಇಲ್ಲ, ಅದು PSL ಎದಕ್ಕೆ ಬಂದಿದೆ? ನಮ್ಮ PSL ಹಂಗಿದೆ ಹಿಂಗಿದೆ ಮಾಡ್ಕೊಂಡು ಬರೀ ಅಲ್ಲೆಲ್ಲ ಬೆಟ್ಟಿಂಗ್ನಿಂದ ಆಡ್ತಿದೆ. IPL ವರ್ಸಸ್ PSL ಅದ್ರ ಸಂಬಂಧ PSL ಕೂಡ ಹೆಸರು ಬರ್ತಿ. ಇಲ್ಲಾದ್ರೆ ಅದು ಬರ್ತಾಯ್ತಾ? ಇಲ್ಲ ಬ್ರೋ, ನೀವು ಎಷ್ಟು ನೋಡ್ತೀರಾ ನೋಡಿ. SA-20 ಕೂಡ ನೋಡಿ, ಅದು ಇಂಡಿಯನ್ ಸಂಬಂಧ. ಇಂಡಿಯಾ ಎಲ್ಲೆಲ್ಲಿ ಹೆಸರಿದೆ ಅಲ್ಲಲ್ಲಿ TRP ಇದೆ ಕ್ರಿಕೆಟ್ ಒಳಗಡೆ. ಯಾಕಂದ್ರೆ ಕ್ರಿಕೆಟ್ ಖತರ್ನಾಕ್ ಬ್ರೋ, ವರ್ಲ್ಡ್ ಲೆವೆಲ್ ಫೇಮಸ್. ಯಾಕಂದ್ರೆ ಈಗ ನೋಡಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇದೆ, ಖತರ್ನಾಕ್ ಬ್ರೋ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇತ್ತಂದ್ರೆ ಪಾಕಿಸ್ತಾನ್ಗಿಂತ ಹೆಚ್ಚು ನೋಡ್ತಾರೆ. ಯಾಕಂದ್ರೆ ಅಲ್ಲಿ ನಾವು ಇಂಡಿಯಾ ಗೆಲ್ತದೆ ಅನ್ಕೊಳ್ಳಲ್ಲ. ಯಾಕಂದ್ರೆ ಇಬ್ರು ಕೂಡ ಮ್ಯಾಚ್ ಇದೆ ಸ್ಟ್ರಾಂಗೆಸ್ಟು. ನೀನು ಹೊಡಿತಾರ ನಾನು ಹೊಡಿತೀರ, ಒಂದೊಂದು ಬಾಲ್ ಇಂಟ್ರೆಸ್ಟು. ಆದ್ರೆ ಇಲ್ಲಿ ಜಿಂಬಾಬ್ವೆ ಮ್ಯಾಚ್ ನೀವು ಪಕ್ಕ ಬರ್ತಿದೆ. ನೀವು ಕನ್ಸಲ್ಲಿ ಹೇಳ್ಕೊಟ್ಟಿದ್ದೀರ ಇಂಡಿಯನ್ಗೂ ಫೈನಲ್ ಗೆಲ್ಲುತ್ತೆ. ಆದ್ರೆ ನಿಮಗೆ ಗೊತ್ತಿದೆ ಅಲ್ಲ, ಖತರ್ನಾಕ್ ಬ್ರೋ. ಒಂದಾದ್ಮೇಲೆ ಒಂದು ಶಾಕಿಂಗ್ ನ್ಯೂಸ್. ಇಂಥ ಸ್ಲೋ ಪಿಚ್ ಇದೆ. ಸ್ಲೋ ಪಿಚ್ ಒಳಗಡೆ ನಮ್ಮ ಬ್ಯಾಟರ್ಸ್ ಏನು ಮಾಡ್ತಾ ಇದ್ದಾರೆ? ವೈಭವ್ ಸೂರ್ಯವಂಶಿ ಆದರೆ ಯಾಕೋ ಸ್ಲೋ ಆಡಿದ. ಯಾಕೋ ಅನ್ನೋರ್ಗೆ ಬಾಲ್ ಟಚ್ ಆಗ್ತಿಲ್ಲ ಎಂಬಲ್ಲ. ನಮಗೆ ವೈಭವ್ ಸೂರ್ಯವಂಶಿ 200ಕ್ಕಿಂತ ನಡೆಯಂಗಿಲ್ಲ ಬ್ರೋ, 200 ಮೇಲೆ ಬೇಕು. ಯಾಕೆ ಅನ್ನೊಂದು ಯಾಕೆ ಇವತ್ತು ಸ್ಟ್ರೈಕ್ ರೇಟ್ ಕಮ್ಮಿ ಇತ್ತು, ಬರೀ 165. 49 ಬಾಲ್ಗೆ 81, 165 ಸ್ಟ್ರೈಕ್ ರೇಟು. ಆಮೇಲೆ ನೋಡೋಣ ಉಳ್ಕಿದಾರ್ದು ಎಲ್ಲಾರ್ದು ಹೆಚ್ಚಿರ್ಬೇಕಲ್ಲ 200 ರನ್ನು. ಆಮೇಲೆ ಉಳ್ಕಿದಾರ್ದೆಲ್ಲ ಹೆಚ್ಚಿರ್ಬೇಕಲ್ಲ 200 ಪ್ಲಸ್ ಸ್ಟ್ರೈಕ್ ರೇಟು. ನೋಡೋಣ ಅಭಿಷೇಕ್ ಶರ್ಮಾ 50 ಸ್ಟ್ರೈಕ್ ರೇಟ್, 4 ಬಾಲ್ 2 ರನ್ನು. ಖತರ್ನಾಕ್ ಬ್ರೋ. ಅಭಿಷೇಕ್ ಶರ್ಮಾ ಏನು ಮಾಡ್ತಿದ್ದಾರೆ ಏನು ನನಗೆ ಗೊತ್ತಿಲ್ಲ. ಖತಮ್ ಬಾಯ್. ಅಭಿಷೇಕ್ ಶರ್ಮಾ ಮುಗೀತು. ಹೋದ ಮ್ಯಾಚ್ ಕೂಡ ಇಲ್ಲ, ಈ ಮ್ಯಾಚ್ ಕೂಡ ಇಲ್ಲ. ಖತಮ್ ಬಾಯ್. ಇಶಾನ್ ಕಿಶನ್ 112 ಸ್ಟ್ರೈಕ್ ರೇಟು, 26 ಬಾಲ್ಗೆ 29 ರನ್ನು. ಖತರ್ನಾಕ್. ಅಣ್ಣನ ಕಂಟಿನ್ಯೂಸ್ ಆಗಲಿ ರನ್ ಬರ್ತಾ ಇದ್ದೇವೆ. ಒಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಕಮ್ಮಿ ಇದೆ. ಅಣ್ಣಂದು ಯಾಕೋ ಈ ಸಲ ಶ್ರೇಯಸ್ ಅಯ್ಯರ್ ಜೊತೆ ಓಡಿಯ ಇದನ್ನು ಆಡ್ತಿದ್ದ, ಅದಕ್ಕೆ ಶ್ರೇಯಸ್ ಅಯ್ಯರ್ ರೂಪ ಅಣ್ಣನ್ಗೆ ಬಂದಿದೆ ಎಂಬಲ್ಲ. ಶ್ರೇಯಸ್ ಅಯ್ಯರ್ ನೋಡೋಣ, ಅಣ್ಣಂದು ಸ್ಟ್ರೈಕ್ ರೇಟ್ ಹೆಚ್ಚಿರ್ಬೇಕಲ್ಲ. ಶ್ರೇಯಸ್ ಅಯ್ಯರ್ 150 ಸ್ಟ್ರೈಕ್ ರೇಟು, 18 ಬಾಲ್ಗೆ. ವಿರಾಟ್ ಕೊಹ್ಲಿ 27 ರನ್ನು, 150 ಸ್ಟ್ರೈಕ್ ರೇಟು. ಆಮೇಲೆ ನೋಡೋಣ ತಿಲಕ್ ವರ್ಮಾ 14 ಹೋದ ಮ್ಯಾಚ್ ಒಳಗಡೆ ಮುಗಿಸಿಬಿಟ್ಟಿದ್ದಾನೆ ಒಂದು ಕೋಟ. ಇನ್ನು ನೆಕ್ಸ್ಟ್ ಬರ್ತೆ ಅವೆಲ್ಲ ಟಿಚ್ಕ. 9 ಬಾಲ್ಗೆ 11 ರನ್ನು, 122 ಸ್ಟ್ರೈಕ್ ರೇಟು. ರಿಂಕು ಸಿಂಗ್ 14 ಬಾಲ್ಗೆ 25 ರನ್ನು, 170 ಸ್ಟ್ರೈಕ್ ರೇಟು. ಕಂಗ್ರ್ಯಾಚುಲೇಷನ್. ಇನ್ನು ಬಾಲಿಂಗ್ ನೋಡೋಣ. ನಮ್ಮ ಬಾಲಿಂಗ್ ಒಳಗಡೆ ಏನೇನು ದಬಾಕಿದ್ದಾರೆ. ಬಾಲಿಂಗ್ ಮಯಾಂಕ್ ಯಾದವ್ 4 ಓವರ್ 3 ವಿಕೆಟ್, 29 ರನ್ನು, 7.26 ಎಕನಾಮಿ. ಖತರ್ನಾಕ್ ಬಾಯ್. ನಮಗೆ ಫಾಸ್ಟರ್ ಬೇಕಾಗಿದೆ. ಈ ಥರ ಫಾಸ್ಟರ್ ಖತರ್ನಾಕ್ ನಮಗೆ ಬೇಕು. ಅನ್ನ ಉಳಿಸ್ಕೊಳ್ಳಿ. ಆಮೇಲೆ ಯಶ್ ಠಾಕೂರ್ 4 ಓವರ್ 45 ರನ್ನು. ಅನ್ನ ಯಾಕೋ ಖತರ್ನಾಕ್ ಹೋದ. 11.25 ಎಕನಾಮಿ ಇದೆ, 2 ವಿಕೆಟ್ ತೊಗೊಂಡಾನೆ. ಅಶೋಕ್ ಶರ್ಮಾ 4 ಓವರು, ವಿಕೆಟ್ ಬರೀ ಒಂದೇ, ಆದ್ರೂ 20 ರನ್ ಅಷ್ಟೇ ಕೊಟ್ಟಿದ್ದಾನೆ, 5 ಎಕನಾಮಿ ಇದೆ. ರವಿ ಬಿಷ್ಣೋಯಿ 4 ಓವರ್ 24 ರನ್ ಕೊಟ್ಟಿದ್ದಾನೆ, 1 ವಿಕೆಟ್, 6 ಎಕನಾಮಿ. ಆಮೇಲೆ ಖತರ್ನಾಕ್ ಬ್ರೋ, ಒಬ್ಬ ಆದ್ಮೇಲೆ ಒಬ್ಬ ಬೌಲರ್ ಬರ್ತಾ ಇದ್ದಾರೆ, ಬ್ಯಾಟರ್ ಬರ್ತಾ ಇದ್ದಾರೆ. ಬ್ಯಾಟರ್ ಯಾರು ಹೆಂಗಿದ್ದಾರೆ ಹಂಗೆ ಹೋಗ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಯಾಕೋ ಒಂದು ಸ್ವಲ್ಪ ಸ್ಟೆಪ್ ಗೇರ್ ಸೆಕೆಂಡ್ ಹಾಕಿದ್ದಾನೆ. ಸ್ವಲ್ಪ ಧೀರೆ
ಅಳು ಸಾವಕಾಶ ನಡೆಯುತ್ತೆ. ಆಮೇಲೆ ನೋಡಬೇಕು 2 ಓವರ್ 15 ರನ್ನು ಇವ್ರ ತನಕ ಹೇಳೋಕ್ಕೆ ಬರಲ್ಲ. ಅಭಿಷೇಕ್ ಶರ್ಮಾ ಇವರು 18 ರನ್ನು 2 ಓವರ್ 9 ಎಕನಾಮಿ 7.50 ನಡೆಯಂಗಿಲ್ಲ ಬ್ರೋ. ಇದ್ರೊಳಗಡೆ ಯಾರು ಆಡಿದ್ದಾರೆ? 20 ಓವರ್ಗೆ ಇಷ್ಟು 192 ರನ್ನು. ಖತರ್ನಾಕ್ ಆಡಿದಾರೆ ಅವರು. 157ಗೆ ದಬ ಹಾಕಿದ್ರು. 7 ವಿಕೆಟ್ ಖತಮ್. ಅವ್ರ ಟೀಮ್ ಖತಮ್ ಬ್ರೋ. 150 ಮ್ಯಾಗ ಹೋಯ್ತಂದ್ರೆ ಅವ್ರ ಟೀಮ್ ಖತಮ್ ಅಂತ ಅನ್ಕೊಂಡಿಬ್ರು. ಐ ಹೋಪ್ ದಿಸ್ ವಿಡಿಯೋ ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋಲಿ. ಅನ್ಕಸ್ಕೆ ಬಾಯ್.